ಹಾಯ್ ಫ್ರೆಂಡ್ಸ್, ಈ ಕೊರೋನಾ ವೈರಸ್ ಬಂದ ನಂತರ ಏನಾಗಿದೆ ಅಂದರೆ ಒಂದು ಪ್ಯಾಕೆಟ್ನಲ್ಲಿ ಮೊಬೈಲು ಮತ್ತೊಂದು ಪ್ಯಾಕೆಟ್ನಲ್ಲಿ ಸ್ಯಾನಿಟೈಸರ್ ಕ್ಯಾರಿ ಮಾಡೋ ಹಾಗಾಗಿದೆ. ನಾವು ಔಟ್ಸೈಡ್ ಹೋಗಿ ಮನೆಗೆ ವಾಪಸ್ ಬಂದ ನಂತರ ಏನು ಮಾಡ್ತೀವಿ, ನಮ್ಮ ಎರಡೂ ಕೈನ ಸ್ಯಾನಿಟೈಸ್ ಮಾಡ್ತೀವಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ತಮ್ಮ ಬೈಕ್ ಕೀ, ಪರ್ಸು, ಮೊಬೈಲನ್ನು ಕೂಡ ಸ್ಯಾನಿಟೈಸ್ ಮಾಡ್ತಾರೆ. ನಾವು ಮೊಬೈಲ್ನ ತುಂಬ ಯೂಸ್ ಮಾಡೋದ್ರಿಂದ ಮೊಬೈಲ್ನು ಕೂಡ ಸ್ಯಾನಿಟೈಸ್ ಮಾಡಿ ಅಂತ ಡಾಕ್ಟ್ರು ಕೂಡ ರೆಕಮೆಂಡ್ ಮಾಡ್ತಾರೆ. ಆದರೆ ತುಂಬ ಜನಕ್ಕೆ ಈ ವಿಷಯ ಗೊತ್ತಿರೋದಿಲ್ಲ. ನೀವು ಸ್ಯಾನಿಟೈಸ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಹಾಳಾಗುತ್ತೆ. ನೀವು ಸ್ಯಾನಿಟೈಸ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ನಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ನೀವು ಸ್ಯಾನಿಟೈಸ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ನಲ್ಲಿ ಸ್ಪೀಕರ್ ಪ್ರಾಬ್ಲಮ್ ಬರ್ಬೋದು, ಚಾರ್ಜಿಂಗ್ ಪೋರ್ಟ್ ಪ್ರಾಬ್ಲಮ್ ಬರ್ಬೋದು, ಹೆಡ್ಫೋನ್ ಜಾಕ್ ಪ್ರಾಬ್ಲಮ್ ಬರ್ಬೋದು, ನಿಮ್ಮ ಮೊಬೈಲ್ ಟಚ್ ಪ್ರಾಬ್ಲಮ್ ಬರ್ಬೋದು, ನಿಮ್ಮ ಮೊಬೈಲ್ ಡಿಸ್ಪ್ಲೇ ಪ್ರಾಬ್ಲಮ್ ಬರ್ಬೋದು. ನಂದು ಕೂಡ ಮೊಬೈಲ್ ರಿಪೇರಿ ಶಾಪ್ ಇದೆ. ತುಂಬ ಜನ ಕಸ್ಟಮರು ಇದೇ ಪ್ರಾಬ್ಲಮಿಂದ ಮೊಬೈಲ್ನ ತೊಗೊಬರ್ತಾ ಇದ್ದಾರೆ. ಸರ್, ಈ ಥರ ಸ್ಪೀಕರ್ ವರ್ಕ್ ಆಗ್ತಾ ಇಲ್ಲ, ಚಾರ್ಜಿಂಗ್ ಆಗ್ತಾ ಇಲ್ಲ, ಹೆಡ್ಫೋನ್ ಜಾಕ್ ವರ್ಕ್ ಆಗ್ತಾ ಇಲ್ಲ ಅಂತ. ನಾನು ಆ ಮೊಬೈಲ್ನ ಓಪನ್ ಮಾಡಿ ನೋಡಿದಾಗ ಗೊತ್ತಾಗ್ತಾ ಇದೆ ಅದ್ರೊಳಗಡೆ ಸ್ವಲ್ಪ ಲಿಕ್ವಿಡ್ ಇರುತ್ತೆ. ನಾನು ಕಸ್ಟಮರ್ನ ಕೇಳಿದೆ, ಸರ್ ಏನಾದ್ರು ನೀರಿಗೇನಾರು ಹಾಕಿದ್ರ ಅಥವಾ ಲಿಕ್ವಿಡ್ ಏನಾರು ಹಾಕಿದ್ರ ಅಂತ. ಕಸ್ಟಮರ್ ಎಲ್ಲ, ಸರ್ ನೀರಿಗೇನು ಹಾಕಿಲ್ಲ, ಲಿಕ್ವಿಡು ಹಾಕಿಲ್ಲ ಅಂತ ಹೇಳಿದ್ರು. ಕೆಲವು ಕಸ್ಟಮರ್ ಹೇಳಿದ್ರು, ಸರ್ ನಾನು ಈ ಥರ ಸ್ಯಾನಿಟೈಸ್ ಆಗ್ತಾ ಇದ್ದೀನಿ, ಅದರಿಂದ ಏನಾದ್ರು ಹೊರಗಡೆ ಹೋಗ್ತಾ ಇದೆಯಾ ಅಂತ. ಸೊ ಆಮೇಲೆ ಅದನ್ನು ಚೆಕ್ ಮಾಡಿದಾಗ ಅದೆಲ್ಲ ಸ್ಯಾನಿಟೈಸರ್ ಆಗಿತ್ತು. ಈ ಎಲ್ಲ ಪ್ರಾಬ್ಲಮ್ಮು ಯಾವ ಕಾರಣದಿಂದ ಬರುತ್ತೆ ಅಂದರೆ, ಫ್ರೆಂಡ್ಸ್ ನೋಡಿ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಯಾನಿಟೈಸರ್ ತೊಗೋತಾರೆ, ಕೈಗೆ ಸ್ಯಾನಿಟೈಸರ್ ಹಾಕೋತಾರೆ. ಸ್ಯಾನಿಟೈಸರ್ ಹಾಕ್ಕೊಂಡು ಕೈನ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೊಬೈಲ್ನು ಕೂಡ ಈಗ ತೊಗೊಂಡು ಈಗೆಲ್ಲ ನೋಡಿ ಈ ರೀತಿ ಎಲ್ಲ ಒರೆಸ್ತಾರೆ. ಈ ರೀತಿ ತಮ್ಮ ಮೊಬೈಲ್ನ ಸ್ಯಾನಿಟೈಸ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇಲ್ಲಿ ರಿಸೀವರ್ ಇರುತ್ತೆ. ನೀವು ಈ ಥರ ಮಾಡಿದಾಗ ಅದರೊಳಗಡೆ ಸ್ಯಾನಿಟೈಸರ್ ಹೋಗುತ್ತೆ. ನೋಡಿ, ನೀವು ಈ ರೀತಿ ಎಲ್ಲ ಮಾಡೋದ್ರಿಂದ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇರುತ್ತೆ, ಇಲ್ಲಿ ಹೆಡ್ಫೋನ್ ಜಾಕ್ ಇರುತ್ತೆ, ಇದ್ರ ಒಳಗಡೆ ಕೂಡ ಸ್ಯಾನಿಟೈಸರ್ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೊಬೈಲಲ್ಲಿ ಚಾರ್ಜಿಂಗ್ ಪೋರ್ಟು ಅಥವಾ ಹೆಡ್ಫೋನ್ ಜಾಕು ಕರೆಕ್ಟಾಗಿ ವರ್ಕ್ ಮಾಡೋದಿಲ್ಲ. ನೀವು ಜಾಸ್ತಿ ಸ್ಯಾನಿಟೈಸರ್ ಯೂಸ್ ಮಾಡೋದ್ರಿಂದ ಟಚ್ಚು ಕೂಡ ಕರೆಕ್ಟಾಗಿ ವರ್ಕ್ ಆಗೋಲ್ಲ ಕೆಲವೊಂದು ಬಾರಿ. ನೋಡಿ, ನೀವು ಬ್ಯಾಕ್ ಸೈಡೆಲ್ಲ ಈ ಥರ ಉತ್ತೀರಾ, ಇಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ಇದು ಕೂಡ ಕೆಲವೊಂದ್ಸಲಿ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ. ನಿಮ್ಮ ಮೊಬೈಲ್ನಲ್ಲಿ ಫಿಂಗರ್ ಪ್ರಿಂಟ್ ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ, ಹಾಗಾದರೆ ನಮ್ಮ ಮೊಬೈಲ್ನ ಸ್ಯಾನಿಟೈಸ್ ಮಾಡಬೇಕೋ ಬೇಡ ಅಂತ. ಖಂಡಿತ ನಿಮ್ಮ ಮೊಬೈಲ್ನ ಸ್ಯಾನಿಟೈಸ್ ಮಾಡಬೇಕು, ಬಟ್ ಅದನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಒಂದು ಬಟ್ಟೆ ತಗೊಳ್ಳಿ, ಅದಕ್ಕೆ ಸ್ಯಾನಿಟೈಸರ್ ಹಾಕಿ ಅದನ್ನು ಚೆನ್ನಾಗಿ ವೆಟ್ ಮಾಡಿ. ನೋಡಿ, ನಿಮ್ಮ ಮೊಬೈಲ್ ತೊಗೊಂಡು ಈ ರೀತಿ ಸ್ಪೀಕರ್ನೆಲ್ಲ ಬಿಟ್ಟು ಸೈಡ್ ನೋಡಿ, ಸ್ಪೀಕರ್ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಸೈಡಲ್ಲಿ ಇಲ್ಲಿ ಇದನ್ನೆಲ್ಲ ಟಚ್ ಮಾಡೋಕ್ಕೆ ಹೋಗ್ಬೇಡಿ, ಸೈಡಲ್ಲಿ ಮಾತ್ರ. ಈ ರೀತಿ ಸ್ಯಾನಿಟೈಸ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಒಳಗಡೆ ಸ್ಯಾನಿಟೈಸರ್ ಹೋಗೋದಿಲ್ಲ. ನೋಡಿ ಈ ರೀತಿ. ಇನ್ನು ಕೆಲವರು ಸ್ಪ್ರೇ ಕೂಡ ಮಾಡ್ತಾರೆ. ನೀವು ಸ್ಪ್ರೇ ಮಾಡೋದ್ರಿಂದ ಡೈರೆಕ್ಟಾಗಿ ಒಳಗಡೆ ಹೋಗುತ್ತೆ. ಕೈಯಲ್ಲಾದರೂ ಜಾಸ್ತಿ ಬಂದ್ಬಿಡುತ್ತೆ. ನೀವು ಈ ಥರ ಅನ್ನೋದ್ರಿಂದ ಡೈರೆಕ್ಟಾಗಿ ಸ್ಪೀಕರ್ ಒಳಗಡೆ ಹೋಗುತ್ತೆ. ಅದೇ ನೀವು ಬಟ್ಟೆಯಲ್ಲಿ ಈ ಥರ ಮಾಡೋದ್ರಿಂದ ಜಾಸ್ತಿ ಒಳಗಡೆ ಹೋಗೋದಿಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್ ಪೇಜನ್ನು ಸಹ ಲೈಕ್ ಮಾಡಿ.